ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಪರಪ್ಪನ ಅಗ್ರಹಾರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಕೈದಿಗಳೆಲ್ಲ ಕಿಂಗ್ಗಳಂತೆ ಮೆರೀತಾ ಇರೋದು ಹೇಗೆ? ಖುದ್ದು ಜೈಲರ್ಸ್ ಭಯಪಡಬೇಕಾದ ಕ್ರಿಮಿನಲ್ಗಳಿಗೆ ಹಣಕ್ಕಾಗಿ ದೊಡ್ಡ ಸಲಾಂ ಹೊಡಿತಿದ್ದಾರೆ. ಕೇಂದ್ರ ಕಾರಾಗೃಹದಲ್ಲಿ ನಿಂತಿಲ್ಲ ಮೊಬೈಲ್ ರಿಂಗಣ. ಬಾಂಬ್ ಇಟ್ಟವರ ಬಿಂದಾಸ್ ಜೀವನ ಮಾವನ ಮನೆ ಅನ್ಕೊಂಡು ಬಾದ್ಶಾಗಳಂತೆ ಮೆರೀತಿರೋ ಭಯೋತ್ಪಾದಕರು. ಚಿನ್ನದ ಸ್ಮಗ್ಲಿಂಗ್ ಮಾಡಿದವನ ಚಿಂತೆ ಇಲ್ಲ ಜೈಲುವಾಸ. ಏನ್ ನಡೀತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ? ಇದೇ ಈ ಹೊತ್ತಿನ ವಿಶೇಷ. 5 ಸ್ಟಾರ್ ಪರಪ್ಪನ ಅಗ್ರಹಾರ. ಜೈಲು, ಕಾರಾಗೃಹ ಇವೆಲ್ಲವೂ ಮೃಗಗಳನ್ನ ಮನುಷ್ಯರನ್ನಾಗಿ ಮಾಡುವ ಕೇಂದ್ರಗಳು. ಬದುಕಿಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತ ಶಿಕ್ಷೆಯ ಮೂಲಕ ತಿಳಿಸುವ ಕಾನೂನಿನ ಮಾರ್ಗಗಳು. ಜೈಲಿಂದ ಶಿಕ್ಷೆ ಮುಗಿಸಿ ಆಚೆ ಬಂದವನ ಎದೆಯಲ್ಲಿ ಜೈಲು ಅನ್ನೋ ಹೆಸರು ಕೇಳಿದ್ರೇನೆ ನಡುಕ ಶುರುವಾಗಬೇಕು. ಸಾಕಪ್ಪ ಸಾಕು, ಜೈಲಿನ ಸಹವಾಸ ಅಂತೆನಿಸಿ ಅವನು ಬದಲಾಗಬೇಕು ಅನ್ನೋ ಮನಸ್ಥಿತಿಯನ್ನ ಖೈದಿಗಳಿಗೆ, ಅಪರಾಧಿಗಳಿಗೆ ಜೈಲುಗಳು ಹುಟ್ಟಿಸಬೇಕು. ಆದರೆ ಪರಪ್ಪನ ಅಗ್ರಹಾರದಲ್ಲಿರುವ ಖೈದಿಗಳು ಮನೆ ಯಾಕಪ್ಪ ಬೇಕು, ಜೈಲೇ ಸಾಕು. ಇದು ಜೈಲಲ್ಲ, ಅಕ್ಷರಶಃ ಇಂದ್ರನ ನಾಕ ಲೋಕ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಕಾರಣ ಏನು? ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳು ಎಷ್ಟೆಲ್ಲ ಬಿಂದಾಸಾಗಿದ್ದಾರೆ ನೋಡೋಣ ಬನ್ನಿ. ಕೈದಿಗಳು ಹಾಗೂ ಅಪರಾಧಿಗಳ ಎದೆಯಲ್ಲಿ ಸದ್ಯ ಗುನುಗುತ್ತಿರುವ ಹಾಡು ಇರಬಹುದೇನೋ. ಕಾರಣ ಅಲ್ಲಿರುವ ಎಲ್ಲ ಆರೋಪಿಗಳು, ಅಪರಾಧಿಗಳು ಸದ್ಯ ಇದೇ ಭಾವದಲ್ಲಿ ಬದುಕ್ತಿದ್ದಾರೆ. ಇದು ಜೈಲಲ್ಲ ಕಂಡ್ರೋ ನಮ್ಮ ಪಾಲಿನ ಸ್ವರ್ಗ. ಆಚೆ ಸಿಗೋದೆಲ್ಲ ಇಲ್ಲಿ ಸಿಗಬೇಕಾದ್ರೆ ಮನೆ ಯಾಕೆ, ಮಠ ಯಾಕೆ, ಜೈಲೇ ಓಕೆ ಅನ್ನೋ ಮಟ್ಟದಲ್ಲಿ ಅಲ್ಲಿನ ಖೈದಿಗಳು ಇದ್ದಾರೆ. ಕಾರಣ ಅವರಿಗೆ ಅಲ್ಲಿ ಸಿಗ್ತಾ ಇರೋ ರಾಜಾತಿಥ್ಯ ಹಾಗೂ ರಾಜವೈಭೋಗದ ಬದುಕು. ಪರಪ್ಪನ ಅಗ್ರಹಾರದಲ್ಲಿ ನಿಲ್ಲದ ಟ್ರಿನ್ ಟ್ರಿನ್ ಸದ್ದು. ಪೊಲೀಸ್ ಇಲಾಖೆಯದ್ದು ಇದೆಂಥ ಜಾಣ ಕುರುಡು. ಎಸ್, ಕೊಲೆ ಆರೋಪಿ ನಟ ದರ್ಶನ್ಗೆ ಒಂದು ದಿಂಬು ಹಾಸಿಗೆ ನೀಡುವ ವಿಚಾರದಲ್ಲಾದ ಪ್ರಕರಣವನ್ನ ನೀವು ನೋಡಿದ್ದೀರಿ. ಅಯ್ಯೋ ಪಾಪ ಅಂತಲೂ ಅಂದಿದ್ದೀರಿ. ಪರಪ್ಪನ ಅಗ್ರಹಾರಕ್ಕೆ ಹೋದವರ ಬದುಕೆಲ್ಲ ಹೀಗೆ ಏನೋ ಅಂತಲೂ ಅಂದುಕೊಂಡಿರಬಹುದು. ಬೈ ಚಾನ್ಸ್ ಹಾಗೆ ಅಂದ್ಕೊಂಡಿದ್ರೆ ನಿಮ್ಮ ಕಲ್ಪನೆ ತಪ್ಪು. ಪರಪ್ಪನ ಅಗ್ರಹಾರ ಯಾವ 5 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ. ಆ ಮಟ್ಟದ ಆತಿಥ್ಯವನ್ನ ನೀಡಿ ಖೈದಿಗಳನ್ನ ಸಾಕ್ತಿದ್ದಾರೆ. ಸಾವಿರಾರು ಖೈದಿಗಳ ಕೈಯಲ್ಲಿ ಮೊಬೈಲ್ಗಳಿವೆ. ನಿತ್ಯ ಪರಪ್ಪನ ಅಗ್ರಹಾರದಿಂದ ಸಾವಿರಾರು ರಿಂಗ್ ಟೋನ್ಗಳು ಹೊರಹೊಮ್ಮುತ್ತವೆ. ಬಿಂದಾಸ್ ಆಗಿ ತಮಗೆ ಬೇಕಾದವರ ಜೊತೆ ಮಾತನಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ಇದೆಲ್ಲ ರಾಜಾರೋಷವಾಗಿ ನಡೀತಿದ್ರು ಕೂಡ ಪೊಲೀಸ್ ಇಲಾಖೆಯ ಕಣ್ಣಿಗೆ ಕುರುಡು ರೋಗ ಮೆತ್ತಿಕೊಂಡಿದೆ. ಮೊಬೈಲ್, ಹಾಟ್ ಬಾಕ್ಸ್, ಎಣ್ಣೆ ಹೊಡೆಯೋಕೆ ಗ್ಲಾಸ್. ಈತನನ್ನ ನೋಡಿ ನೈಟ್ ಪ್ಯಾಂಟ್, ಒಂದು ಟಿ ಶರ್ಟ್ ಹಾಕೊಂಡು ಮ್ಯಾಟ್ ಮೇಲೆ ಕುಳಿತು ಎದುರಿಗೆ ಬಿಸಿ ಬಿಸಿ ಚಹಾ ಇಟ್ಕೊಂಡು ಬಿಂದಾಸ್ ಆಗಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದಾನೆ. ಈತ ಯಾರು ಅಂತ ನಿಮಗೆ ಗೊತ್ತಾದ್ರೆ, ಸದ್ಯ ಈತ ಎಲ್ಲಿ ಹೀಗೆ ಬಿಂದಾಸ್ ಆಗಿ ಇದ್ದಾನೆ ಅಂತ ಗೊತ್ತಾದ್ರೆ ಒಂದು ಕ್ಷಣ ಶಾಕ್ ಆಗ್ತೀರ. ಈತ ಐಸಿಸ್ ಉಗ್ರ. ಇವನ ಜೈಲು ಕೊಠಡಿಯನ್ನೊಮ್ಮೆ ಗಮನವಿಟ್ಟು ನೋಡಿ. ಬೇಕಾದ ಎಲ್ಲಾ ಸೌಲಭ್ಯಗಳು ಅಲ್ಲಿ ಕಾಣುತ್ತವೆ. ಬಲಭಾಗದ ಮೂಲೆಯಲ್ಲಿ ಗೋಡೆಯೊಂದು ನೇತು ಹಾಕಲಾಗಿದೆ. ಗೋಡೆಯ ಮೇಲೆ ಹಾಟ್ ಬಾಕ್ಸ್, ಪಾತ್ರೆ ಹಾಗೂ ಗುಂಡು ಹಾಕಲು ಬಳಸುವ ಗ್ಲಾಸ್ ಎಲ್ಲವೂ ಕಾಣಸಿಗುತ್ತದೆ. ದೇಶದ ಭದ್ರತೆಗೆ ಕಂಟಕವಾಗಿರುವ ಇಂತಹ ವಿಷ ಜಂತುಗಳು ನಮ್ಮದೇ ದೇಶದ, ನಮ್ಮದೇ ರಾಜ್ಯದ ಜೈಲಿನಲ್ಲಿ ಇಷ್ಟೊಂದು ಬಿಂದಾಸಾಗಿ ಬದುಕುತ್ತಿದ್ದಾರೆ ಅಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಅದೆಷ್ಟು ದುರಾವಸ್ಥೆಗೆ ತಲುಪಿದೆ ಅನ್ನೋದಕ್ಕೆ ಇದು ಕೈಗನ್ನಡಿ.
ಮೊಬೈಲ್ ವೈಫೈ ಸಂಪರ್ಕ 5,000 ಜಸ್ಟ್ 5,000ಕ್ಕೆ ದೇಶದ ಭದ್ರತೆಗೆ ಕಂಟಕವಾಗಿರುವ ಉಗ್ರರಿಗೆ ಆಂಡ್ರಾಯ್ಡ್ ಮೊಬೈಲ್ ಹಾಗೂ ವೈಫೈ ಸಂಪರ್ಕಗಳು ಸಿಗ್ತಿವೆ. ಇದು ನಂಬಲು ಅಸಾಧ್ಯವಾದರೂ ಸತ್ಯ. ಜಸ್ಟ್ 5,000 ರೂಪಾಯಿಗೆ ಉಗ್ರರಿಗೂ ಸಲಾಂ ಹೊಡೆಯುವ ಸ್ಥಿತಿಗೆ ನಮ್ಮ ವ್ಯವಸ್ಥೆ ಬಂತ. ತಮ್ಮ ಭಯೋತ್ಪಾದಕ ನೆಟ್ವರ್ಕ್ಗಳೊಂದಿಗೆ ಅವರು ಇಷ್ಟು ಸರಳವಾಗಿ ಸಂಪರ್ಕ ಸಾಧಿಸುವಂತೆ ವ್ಯವಸ್ಥೆ ಮಾಡಲಾಗ್ತಿದೆಯಾ? ಹಾಗಿದ್ರೆ ದೇಶಕ್ಕೆ ಕಂಟಕರು ಇವರಾ, ಇಲ್ಲವೇ ಇವರನ್ನ ಹೀಗೆ ಪಾಲಿಸುತ್ತಿರುವ ಪರಪ್ಪನ ಅಗ್ರಹಾರದ ಪೊಲೀಸ್ ವ್ಯವಸ್ಥೆಯ? ಯಾರು ದೇಶದ್ರೋಹಿಗಳು, ಅವರಾ ಇಲ್ಲ ಇವರಾ? $5,000 बोले भाई मैं इसको। थोड़ा चलने दो इसको। ओ भाई इसलिए बेजार कर लेता थोड़ा, इसलिए मैं बोला 3-4 डेज देखेंगे। तुम्हें क्यों नहीं पासवर्ड नहीं देता वो? इश्यू होता है, किसी पे हाथ लग गया ना। इसमें तुम्हारा जीमेल ईमेल सभी डालते नहीं, थे? मेरा जीमेल मैं नहीं डालता हूँ, लेकिन वो तरीका मेथड जो है वो एक्सपोज हो सकता है, फिर वो सबके लिए प्रॉब्लम हो सकता है। ನೋಡಿದ್ರಲ್ಲ, ಜೈಲಿನಲ್ಲಿ ಬಿಸಿ ಬಿಸಿ ಕಾಫಿ ಹೀರ್ಕೊಂಡು ಮೊಬೈಲ್ನಲ್ಲಿ ವಿಡಿಯೋ ನೋಡಿಕೊಂಡು ವ್ಯಕ್ತಿಯೊಬ್ಬನ ಜೊತೆ ಬಿಂದಾಸ್ ಆಗಿ ತನ್ನ ಮೊಬೈಲ್ ಡೀಲ್ ವಿಚಾರವನ್ನ ಮಾತನಾಡ್ತಿರೋದನ್ನ ರಾಷ್ಟ್ರ ಕಂಟಕ ಉಗ್ರ ಪರಪ್ಪನ ಅಗ್ರಹಾರದಲ್ಲಿ ಅದೆಷ್ಟು ಬಿಂದಾಸ್ ಆಗಿದ್ದಾನೆ ಅಂದ್ರೆ ಅವನಿಗೆ ತನ್ನ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ ನಲ್ಲಿಯೂ ಕೂಡ ಇಷ್ಟು ಸೌಲಭ್ಯಗಳಿದ್ವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿ ದುಡ್ಡು ಕೊಟ್ರೆ ಇಂತಹ ದೇಶದ್ರೋಹಿಗಳಿಗೆ ಏನು ಬೇಕಾದ್ರೂ ನೀಡುವ ಸಲಾಂ ಹೊಡೆಯುವ ಆಫೀಸರ್ಸ್ಗಳಿದ್ದಾರೆ. ಹೀಗಿದ್ದಾಗ ಈತನಿಗೆ ಕಾನೂನಿನ ಯಾವ ಭಯ ಇರಲಿದೆ? ಬೈ ಚಾನ್ಸ್ ಈತ ಜೈಲಿಂದ ಆಚೆ ಬಂದ್ರೆ ಮತ್ತೆ ಮತ್ತೊಂದು ಕಡೆ ಬಾಂಬ್ ಬಿಡಲು ಯಾವ ಭಯ ಅವನಿಗೆ ಕಾಡಲಿದೆ? ಒಂದಲ್ಲ 10 ಕಡೆ ಬಾಂಬ್ ಬಿಟ್ಟು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಬಿಂದಾಸ್ ಆಗಿ ಬರಬಹುದು, ಬಿಂದಾಸ್ ಆಗಿ ಬದುಕಬಹುದು ಅಂತ ಅವನಿಗೆ ಸ್ಪಷ್ಟವಾಗಿ ಹೋಗಿದೆ. ಕಾರಾಗೃಹದಲ್ಲಿ ವಿಕೃತ ಕಾಮಿ ವಿಲಾಸಿ ಬದುಕು, ಓದಲು ನ್ಯೂಸ್ ಪೇಪರ್, 16 ಮೊಬೈಲ್, ಏರ್ಬಡ್ಸ್. ಈ ವ್ಯಕ್ತಿಯನ್ನ ಕರ್ನಾಟಕವಾಗ್ಲಿ ದೇಶವಾಗ್ಲಿ ಮರೆಯಲು ಸಾಧ್ಯವ? 90ರ ದಶಕದಲ್ಲಿ ಉಮೇಶ್ ರೆಡ್ಡಿ ಎಂಬ ಹೆಸರು ಕೇಳಿದ್ರೆ ಇಡೀ ರಾಜ್ಯದ ಹೆಣ್ಣು ಮಕ್ಕಳೇ ಒಂದು ಕ್ಷಣ ಬೆಚ್ಚಿ ಬೀಳ್ತಿದ್ರು. ಅಂತಹ ವಿಕೃತ ಕಾಮಿ ಈತ. 20 ಮಹಿಳೆಯರನ್ನ ಅತ್ಯಾಚಾರ ಎಸಗಿದ ಪರಮ ನೀಚ ಇವನು. ಅದರಲ್ಲಿ 18 ಮಹಿಳೆಯರನ್ನ ಕೊಂದಿದ್ದಾನೆ. ಅದು ಮಾತ್ರವಲ್ಲ, ಮಹಿಳೆಯ ಒಳ ಉಡುಪುಗಳನ್ನ ಕದಿಯುವ ವಿಕೃತ ಕಾಮಾಂಧ ಮನಸ್ಥಿತಿಯು ಈತನದ್ದು. ಸದ್ಯ ಇಂಥ ಪರಮ ಪಾಪಿ, ಪರಮ ನೀಚ, ಸ್ತ್ರೀ ಪೀಡಕ ಕೇಂದ್ರ ಕಾರಾಗೃಹದಲ್ಲಿ ಹೇಗೆ ಬದುಕುತ್ತಾನೆ ಗೊತ್ತಾ? ಒಂದು ಸಾರಿ ನೋಡಿದ್ರೆ ನೀವೇ ದಂಗಾಗಿ ಹೋಗ್ತೀರಿ. ಇಂಗ್ಲಿಷ್ ನ್ಯೂಸ್ ಪೇಪರ್, ಸಾಲು ಸಾಲಾಗಿ ಜೋಡಿಸಿಟ್ಟ ಮೊಬೈಲ್ಗಳು, ಅದರಲ್ಲಿ ಐಫೋನ್ ಕೂಡ ಇದೆ, ಚಾರ್ಜರ್ಗಳು, 3 ಏರ್ಪಾಡ್ಸ್ಗಳು. ಇನ್ನೇನು ಬೇಕು ವಿಕೃತ ಕಾಮಿಯೊಬ್ಬ ವಿಲಾಸಿಯಿಂದ ಬದುಕಲು? ಹೆಣ್ಣು ಕೊಟ್ಟ ಮಾವನ ಮನೆಯಲ್ಲೂ ಕೂಡ ಈ ರೀತಿಯ ಆತಿಥ್ಯ ಸಿಗಲಿಕ್ಕಿಲ್ಲ. ಅದನ್ನ ಮೀರಿಸುವ ರಾಜಾತಿಥ್ಯ ಈತನಿಗೆ ಜೈಲಿನಲ್ಲಿಯೇ ಸಿಗ್ತಿದೆ. ಕೈಗೆ ಸಿಕ್ಕ ಮೊಬೈಲ್ ತೆಗೆದುಕೊಂಡು ಈತ ತನ್ನ ಜೈಲು ಬ್ಯಾರಕ್ನಲ್ಲಿ ಹೇಗೆ ರಾಜ ಗಾಂಭೀರ್ಯದಿಂದ ಮಾತನಾಡ್ತಿದ್ದಾನೆ ನೋಡಿ. ಇದು ಪರಪ್ಪನ ಅಗ್ರಹಾರದ ವ್ಯವಸ್ಥೆ, ಇದು ಪರಪ್ಪನ ಅಗ್ರಹಾರದ ಹಣೆ ಬರಹ, ಇದು ಪರಪ್ಪನ ಅಗ್ರಹಾರದ ಕರ್ಮಕಾಂಡ. ಹಣಕ್ಕಾಗಿ ಉದ್ಯಮಿಗಳಿಗೆ ಧಮ್ಕಿ ಹಾಕ್ತಿರೋ ಡ್ರಗ್ ಪೆಡ್ಲರ್. ಸಂಬಂಧಿಕರೊಂದಿಗೆ ಉಮೇಶ್ ರೆಡ್ಡಿ ಬಿಂದಾಸ್ ಮಾತು. ಜೈಲಲ್ಲಿ ಒಂದ್ ಕಡೆ ಟಿವಿಯಲ್ಲಿ ಐಟಂ ಸಾಂಗ್ ಪ್ಲೇ ಆಗ್ತಿದೆ, ಮತ್ತೊಂದ್ ಕಡೆ ನೆಲದ ಮೇಲೆ ಕುಳಿತ ಈತ ಫೋನ್ನಲ್ಲಿ ಫುಲ್ ಆವಾಜ್ ಹಾಕ್ತಿದ್ದಾನೆ. ಈತ ಯಾರು ಅಂತ ಗೊತ್ತಾ? ಇವನೊಬ್ಬ ಭಯಂಕರ ಡ್ರಗ್ ಪೆಡ್ಲರ್. ಹೆಸರು ಅಲೆಕ್ಸ್ ಚಾಂಡಿ. ಕೇರಳದ ಮಾಜಿ ಸಿಎಂ ಒಮೇನ್ ಚಾಂಡಿಯ ಸಹೋದರ. ಈತನದ್ದು ಪರಪ್ಪನ ಅಗ್ರಹಾರದಲ್ಲಿ ರಾಜವೈಭೋಗದ ಜೀವನ.
ಟಿವಿ, ಮೊಬೈಲ್ ಸೇರಿ ಆತನಿಗೆ ಏನು ಸೌಲಭ್ಯಗಳು ಬೇಕೋ ಅವೆಲ್ಲವೂ ಸಿಗುತ್ತಿವೆ. ಜೈಲಿನಲ್ಲಿಯೇ ಕುಳಿತು ಈತ ಹೊರ ರಾಜ್ಯದ ಉದ್ಯಮಿಗಳಿಗೆ ಕರೆ ಮಾಡಿ ಹಣಕ್ಕಾಗಿ ಧಮಕಿ ಹಾಕ್ತಾನೆ. ಮತ್ತೊಂದು ಕಡೆ ವಿಕೃತಕಾಮಿ ಉಮೇಶ್ ರೆಡ್ಡಿ ಬಿಂದಾಸ್ ಆಗಿ ತನ್ನ ಕುಟುಂಬದವರೊಂದಿಗೆ ಮಾತನಾಡ್ತಾನೆ. ಇದು ಪರಪ್ಪನ ಅಗ್ರಹಾರದ ಕರ್ಮಕಾಂಡ. ಇದು ಇಷ್ಟಕ್ಕೆ ಮುಗಿಯಲ್ಲ, ಇನ್ನೂ ಹೇಳೋದು ತುಂಬಾ ಇದೆ. ಅಲ್ಲಿ ನಡೆಯುವ ಒಂದೊಂದು ಅಕ್ರಮಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ತೆರೆದಿಡಲಿದೆ. ಕೇವಲ ಮುಸಾವಿರ್ ಮಾತ್ರವಲ್ಲ, ಬಾಂಗ್ಲಾದ ಉಗ್ರರು ಇಲ್ಲಿ ಬಾದ್ಶಾಗಳಂತೆ ಮೆರಿತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ಒಂದೊಂದು ಕರ್ಮಕಾಂಡವನ್ನ ನೋಡ್ತಾ ಹೋದ್ರೆ ಪೊಲೀಸ್ ಇಲಾಖೆ ತನ್ನ ಕರ್ತವ್ಯ ಪ್ರಜ್ಞೆಯನ್ನ ಎಲ್ಲೋ ಅಡವಿಟ್ಟು ಹೆಸರಿಗೆ ಮೈ ಮೇಲೆ ಕಾಕಿ ಹಾಕೊಂಡಿದ್ದಾರೇನೋ ಅನಿಸದೆ ಇರೋದಿಲ್ಲ. ಕಾರಣ ಪರಪ್ಪನ ಅಗ್ರಹಾರ ಅನ್ನೋದು ಐಸಿಸ್ ಉಗ್ರರ ಪಾಲಿಗೆ ಸ್ವರ್ಗದಂತಾಗಿದೆ. ಇಲ್ಲಿ ಅವರು ಅನುಭವಿಸ್ತಾ ಇರೋದು ಜೈಲು ಶಿಕ್ಷೆಯಂತೂ ಅಲ್ಲವೇ ಅಲ್ಲ, ಅಕ್ಷರಶಃ ವೈಭೋಗದ ಬದುಕು. ಐಸಿಸ್ ಉಗ್ರರಿಂದ ಹಿಡಿದು ಬಾಂಗ್ಲಾ ಉಗ್ರರವರೆಗೂ ಪರಪ್ಪನ ಅಗ್ರಹಾರದಲ್ಲಿ ಹೇಗೆ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಗೊತ್ತಾ? ಅವರಿಗೆ ಯಾವೆಲ್ಲ ಸೌಲಭ್ಯಗಳಿವೆ ಈ ಬಗ್ಗೆ ನೋಡೋಣ ಬನ್ನಿ. ಟ್ರೀಟ್ಮೆಂಟ್ ಅಂದ್ರೇನೆ ಅದಕ್ಕೊಂದು ಕದರ್ ಇದೆ. ಒಮ್ಮೆ ಪೊಲೀಸರಿಂದ ಟ್ರೀಟ್ಮೆಂಟ್ ಕೊಡಿಸಬೇಕು ನನ್ನ ಮಗನಿಗೆ, ಆಗ ದಾರಿಗೆ ಬರ್ತಾನೆ ಅನ್ನೋ ಮಾತುಗಳು ಕೂಡ ಇವೆ. ಅದಕ್ಕೆ ಕಾರಣ ತಪ್ಪು ಮಾಡಿದವರನ್ನ ದಂಡಂ ದಶಗುಣಂ ಅನ್ನೋ ತರ ಬೆಂಡೆತ್ತಿ ಇನ್ನೆಂದು ಅವರು ಅಪರಾಧ ಜಗತ್ತಿನ ಕಡೆ ಮುಖ ಮಾಡದಂತೆ ಮಾಡೋದಕ್ಕೆ ಪೊಲೀಸರ ಟ್ರೀಟ್ಮೆಂಟ್ ಅಂತಿದ್ರು. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಿರುವ ಟ್ರೀಟ್ಮೆಂಟ್ ನೋಡಿದ್ರೆ ಹಳೆ ಮಾತು ಅರ್ಥ ಕಳೆದುಕೊಳ್ತಿದೆ ಅನಿಸ್ತಿದೆ. ಅದಕ್ಕೆ ಈಗಾಗಲೇ ಹಲವು ವಿಡಿಯೋಗಳನ್ನ ನೀವು ನೋಡಿದ್ದೀರಿ. ಇನ್ನಷ್ಟು ನೋಡುವುದು, ಅವರ ಹಿನ್ನೆಲೆ ತಿಳ್ಕೊಳ್ಳೋದು ಬಾಕಿ ಇದೆ. ನಟೋರಿಯಸ್ ಭಯೋತ್ಪಾದಕರಿಗೆ ಸ್ವರ್ಗವಾದ ಜೈಲು. ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಹಿನ್ನೆಲೆ ಏನು? ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ಈತನ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀವಿ. ಈತನ ಹೆಸರು ಜುಹಾದ್ ಹಮೀದ್ ಶಕೀಲ್. ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ. ಈತ ಮಾಡ್ತಾ ಇದ್ದಿದ್ದು ಅಂತಿಂತ ಕೆಲಸ ಅಲ್ಲ. ಯುವಕರನ್ನ ಐಸಿಸ್ ಉಗ್ರ ಸಂಘಟನೆಗೆ ಸೇರಿಸಲು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ. ಯುವಕರ ತಲೆಯಲ್ಲಿ ಮತಾಂಧತೆಯನ್ನ ತುಂಬಿ ಅವರ ಕೈಗೆ ಬಂದೂಕು ಕೊಡಲು ಸಜ್ಜಾಗಿದ್ದ ಈ ನೀಚ. ಹೀಗೆ ದೇಶಕ್ಕೆ ಮಾರಕವಾದವರು ಜೈಲಲ್ಲಿ ಯಾವ ರೀತಿ ನರಳಬೇಕು, ಯಾವೆಲ್ಲ ರೀತಿ ಪಶ್ಚಾತ್ತಾಪ ಪಡಬೇಕು. ಆದ್ರೆ ಈತನನ್ನ ನೋಡಿ ಒಂದೇ ಒಂದು ಪಶ್ಚಾತ್ತಾಪ ಭಾವದ ಹನಿಯೂ ಕೂಡ ಈತನ ಮುಖದಲ್ಲಿಲ್ಲ. ಈತನಿಗೆ ಸಿಗಬೇಕಾಗಿದ್ದ ಎಲ್ಲಾ ರಾಜಾತಿಥ್ಯಗಳು ಸಿಗ್ತಿವೆ. ಅದಕ್ಕೆ ಜೈಲು ಸಿಬ್ಬಂದಿಯೇ ಹೆಗಲಾಗಿ ನಿಂತಿರೋದು ಮತ್ತೊಂದು ದುರಂತ. ಬಾಂಗ್ಲಾ ಭಯೋತ್ಪಾದಕರ ಕೈನಲ್ಲೂ ಕೂಡ ಮೊಬೈಲ್. ಹೀಗೆ ಮೂಲೆಯಲ್ಲಿ ಕೂತು ಒಬ್ಬ ಮೊಬೈಲ್ನಲ್ಲಿ ಅದೆಷ್ಟು ನಿರ್ಭಯದಿಂದ ನಿರಾತಂಕವಾಗಿ ಮಾತಾಡ್ತಿದ್ದಾನೆ ನೋಡಿ. ಈತ ಬಾಂಗ್ಲಾದೇಶದ ಭಯೋತ್ಪಾದಕ. ಇಂತಹ ಉಗ್ರರ ಜಾಡನ್ನ ಹಿಡಿದು ರಾಷ್ಟ್ರೀಯ ತನಿಖಾ ದಳಗಳು ಎಳೆದು ತಂದು ಜೈಲಲ್ಲಿ ಕೂರಿಸಿದ್ರೆ ಈ ಜೈಲು ಅಧಿಕಾರಿಗಳು ಅವರ ಶ್ರಮವನ್ನೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಮಾಡ್ತಿದ್ದಾರೆ. ಯಾವ ಉಗ್ರನಿಗೆ ಜೈಲು ನರಕಯಾತನೆಯನ್ನ ನೀಡಬೇಕಿತ್ತೋ, ಯಾವ ಜೈಲು ಅವನಲ್ಲಿ ಅಪರಾಧಿ ಮನೋಭಾವ ಹುಟ್ಟುವಂತೆ ಕಠೋರವಾಗಿ ಇರಬೇಕಿತ್ತೋ, ಅದೇ ಜೈಲು ಇವರಿಗೆ ಇಂದ್ರನ ನಾಕಾಲೋಕದಂತೆ ಭಾಸವಾಗ್ತಿದೆ. ಅದೇ ಜೈಲಲ್ಲಿಯೇ ಇವರು ಬಾದ್ಶಾಗಳಂತೆ ಮೆರೆಯುತ್ತಿದ್ದಾರೆ. ಪರಪ್ಪನ ಅಗ್ರಹಾರದಿಂದಲೇ ಸಂತ್ರಸ್ತೆಗೆ ಕಾಲ್. ಕೇಸ್ ವಾಪಸ್ ಪಡೆಯುವಂತೆ ಮ್ಯಾಥ್ಯೂ ಒತ್ತಡ. ಈ ಧೂರ್ತ ಮ್ಯಾಥ್ಯೂ ಕರ್ಮಕಾಂಡವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಪಿಟಿ ಮಾಸ್ಟರ್ ಆಗಿದ್ದ ಈತ
ಸ್ಕೂಲ್ ಮಕ್ಕಳಿಗೆ ವಿಡಿಯೋ ಕಾಲ್ ಮಾಡಿ ನಗ್ನ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಿದ್ದ. ಸೆಪ್ಟೆಂಬರ್ 23ರಂದು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿ ಮಾಡಿತ್ತು. ವರದಿ ಬೆನ್ನಲ್ಲಿಯೇ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅಕ್ಟೋಬರ್ 28ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ಕೆಳ ಹಂತದ ನ್ಯಾಯಾಲಯದಲ್ಲಿ ಈತನ ಬೇಲ್ ಕೂಡ ರಿಜೆಕ್ಟ್ ಆಗಿತ್ತು. ಈಗ ಪರಪ್ಪನ ಅಗ್ರಹಾರದಿಂದಲೇ ಸಂತ್ರಸ್ತೆಗೆ ಕರೆ ಮಾಡಿರುವ ಮ್ಯಾಥ್ಯೂ ಎಂಬ ಧೂರ್ತ ಕೋರ್ಟ್ನಲ್ಲಿ ಉಲ್ಟಾ ಹೇಳಿಕೆ ನೀಡುವಂತೆ ಪೀಡಿಸಿದ್ದಾನೆ. ಆತ ಜೈಲಿನಿಂದಲೇ ಕಾಲ್ ಮಾಡಿದ ಆಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ನೀಟಾಗಿ ಕೇಳಿಸ್ಕೊ 17th ವಿಚಾರಣೆ ಇದೆ ಕೋರ್ಟಲ್ಲಿ. ಕೋರ್ಟ್ ಬರಂಗಿದ್ರೆ ನೀನು ಬಂದು ಅಲ್ಲಿ ಸ್ಟೇಟ್ಮೆಂಟ್ ವಾಪಸ್ ತಗೋ. ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿನ್ನ ತಲೆ ಯಾರೋ ಕೆಡ್ಸಿದ್ರು ಅದಕ್ಕೆ ಹಿಂಗೆ ಮಾಡಿದೆ ಅಂತ ಹೇಳು. ಆಮೇಲೆ ವಿಡಿಯೋ ಬಗ್ಗೆ ಹೇಳಿದ್ರೆ AI ಮುಖಾಂತರ ಮಾಡಿಸ್ತೆ ಅಂತ ಹೇಳು. ಅಷ್ಟೇ, ನಮ್ದು ಕೇಸ್ ಸಾಲ್ವ್ ಆಗುತ್ತೆ. ಅಲ್ಲಲ್ಲ AI ಮುಖಾಂತರ ಅಂದ್ರೆ ಕೋರ್ಟ್ ಅವ್ರಿಗೇನ್ ಕಣ್ಣಿಲ್ಲ ಅನ್ಕೋಬಿಟ್ಟಿದ್ಯಾ? ಹುಡುಗಾಟ ಆಡ್ತಿದ್ಯಾ ನೀನು? AI ಅಂತ ಗೊತ್ತಾಗುತ್ತಾ? ಮಕ್ಕು ಕುಗಿತಾರೆ, ಅದ್ ನೀನೆ ಅಂತ ಕ್ಲಾರಿಟಿ ಗೊತ್ತಾಗ್ತಿದೆ. ಅದ್ ಹೆಂಗೋ ಜಡ್ಜ್ ಒಪ್ಕೊಂತಾರೆ ಹೇಬಿ? ಈ ಕೋತಿ ಅದನ್ನ ಪ್ರೊಡ್ಯೂಸ್ ಮಾಡಿಲ್ಲ, ಅರ್ಥ ಮಾಡ್ಕೊ ಫಸ್ಟ್. ಇದೇ ನಿನ್ ಬುದ್ಧಿ ಇಲ್ಲ ಅನ್ನೋದು. ಕೋರ್ಟ್ ಎಲ್ಲ ಕೊಟ್ಟಿಲ್ಲ. ಮಾಡಾಯ್ತು, ನಾನ್ ಮಾಡಿದೀನಿ. ಕೇಳಿಸ್ಕೊಳ್ಳ ಇಲ್ಲಿ ಮುಚ್ಕೊಂಡೆ ಫಸ್ಟ್. ಇದೇ ನಿನ್ ಬರೋ ತಡ್ಡಿತನ. ನೀನು ಅದು ಪ್ರೊಡ್ಯೂಸ್ ಮಾಡಿಲ್ಲ, ದುಡ್ಡು ಕೊಟ್ಟಿ ಸಾಲ್ವ್ ಮಾಡಿದೀನಿ ಅದು ಕೇಸ್ ಕೋರ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅರ್ಥ ಮಾಡ್ಕೊ, ದುಡ್ಡಿನ ತರ ಆಡ್ಬೇಡ. ನೀನ್ ಬಂದ್ಬಿಟ್ಟು ಹೇಳೋದ್ ಕೇಳಿ ಚಿನ್ನು ಮೊದ್ಲು ಬಂದ್ಬಿಟ್ಟು ಕೇಸ್ ವಾಪಸ್ ಕೇಸ್ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡು, ಇಲ್ಲೇ ಸಾಯ್ತೀನಿ. ಓಕೆನಾ? ನಾನು ಇಷ್ಟ ತಗೊಳಲ್ಲ ಅಂತ ಹೇಳ್ತಿಲ್ಲ. ನೀನ್ ಹೆಂಗೆ AI ಮುಖಾಂತರನೇ ಮಾಡ್ತಿದ್ದು ಅಂತ ನೀನು ಕೆಲವೊಂದು ಕಂಡೀಷನ್ ಹಾಕ್ತೀಯ, ನನಗೂ ಅದೇ ರೀತಿ ಕೆಲವೊಂದು ಕಂಡೀಷನ್ಸ್ ಇದೆ. ಸರಿ ಆಯ್ತು, ಒಂದ್ ಕೆಲ್ಸ ಮಾಡು, ಅದೆಲ್ಲ ಕ್ವಶನ್ ಕೇಳಲ್ಲ ಕೋರ್ಟ್ ಅಲ್ಲಿ. ಆಲ್ರೆಡಿ ಮಾತಾಡಿತು. ನೀನು ಕೇಸ್ ವಾಪಸ್ ತಗೋ, ಇಬ್ರು ಬದುಕೋಣ. ಓಕೆನಾ? ಕೇಳಿದ್ರಲ್ಲ, ಇವೆಲ್ಲವೂ ಕೂಡ ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿ ನಡೆಯುತ್ತಿವೆ. ಎಲ್ಲ ಕೈದಿಗಳ ಅಪರಾಧಿಗಳ ಕೈಯಲ್ಲಿ ಮೊಬೈಲ್ಗಳಿವೆ. ಯಾರಿಗೂ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೂಡ ಕರೆ ಮಾಡಿ ಮಾತನಾಡುವಷ್ಟು ಬಿಂದಾಸ್ ಆಗಿದ್ದಾರೆ. ಪರೋಡಿಗಳು, ರೌಡಿಗಳು, ರೇಪಿಸ್ಟ್ಗಳು ಇವರೆಲ್ಲರಿಗೂ ಸ್ವರ್ಗದ ಬಾಗಿಲಂತೆ ಕಾಣ್ತಿದೆ ಪರಪ್ಪನ ಅಗ್ರಹಾರ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರಾಗಿದ್ದ ತರುಣ್. ಅಗ್ರಹಾರದಲ್ಲಿ ರನ್ಯಾರಾವ್ ಪ್ರಿಯಕರನ ಐಷಾರಾಮಿ ಬದುಕು. ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ ಕೇಸ್ ಅಂದ್ರೆ ಅದು ನಟಿ ರನ್ಯಾರಾವ್ ಸ್ಮಗ್ಲಿಂಗ್ ಕೇಸ್. ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನ ತರ್ತಿದ್ದ ಆರೋಪ ರನ್ಯಾರಾವ್ ಮೇಲಿದೆ. ಆಕೆಯ ಸಹಾಯಕನಾಗಿ ತರುಣ್ ಕೂಡ ನಿಂತಿದ್ದ ಅನ್ನೋ ಆರೋಪದ ಮೇಲೆ ಬಂಧನ ಮಾಡಲಾಗಿದ್ದು ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ತರುಣ್ ಇದ್ದಾನೆ. ಆದ್ರೆ ಸ್ಮಗ್ಲಿಂಗ್ ಕೇಸ್ನ ಆರೋಪಿ ಹೇಗಿರ್ಬೇಕೋ ಹಾಗಲ್ಲ. ಒಬ್ಬ ನಟನಾಗಿದ್ದ ಈತ ಮನೆಯಲ್ಲಿ ಎಷ್ಟು ಐಷಾರಾಮಿಯಾಗಿ ಇರ್ತಿದ್ನೋ ಅಷ್ಟೇ ಐಷಾರಾಮಿಯಾಗಿ ಪರಪ್ಪನ ಅಗ್ರಹಾರದಲ್ಲಿಯೂ ಇದ್ದಾನೆ. मेरा भी रूटेड है OnePlus से, लेकिन काम नहीं कर रहा था। मेरा भी काम नहीं कर रहा है, नेटवर्क चले जा रहा है। वही पूछने के लिए आया, मेरा भी रूटेड है। मैं लेके भी हो गया ही थे, एक दो भी होता है, उसके बाद कंटिन्यू मिलता है। मिलता है। मगर जाएंगे तो भी उसको लेंगे ना, वो 2 सेकंड में पकड़ के लेकर आते हैं। वो मिल रहा है तो लेकिन ये क्या हो रहा है? अच्छा मतलब आज पकड़ा है 10 o'clock। ಆತ ಎಷ್ಟು ಬಿಂದಾಸ್ ಆಗಿದ್ದಾನೆ ನೋಡಿ. ಆರಾಮಾಗಿ ಕುಳಿತುಕೊಂಡು ನೋಡೋದಕ್ಕೊಂದು ಟಿವಿ, ಕೈಯಲ್ಲಿ ಕಾಸ್ಟ್ಲಿ ಮೊಬೈಲ್, ಏನೆಲ್ಲ ಬೇಕೋ ಅದೆಲ್ಲವೂ ಇದೆ. ಐಸಿಸ್ ಉಗ್ರರಂತ ಉಗ್ರರಿಗೆ ಮೊಬೈಲ್ ಸೇರಿ ಹಲವು ಸೌಲಭ್ಯಗಳು ಸಿಕ್ತಿರ್ಬೇಕಾದ್ರೆ ಇನ್ನು ತರುಣ್ ಅಂತವರಿಗೆ ಸಿಕ್ಕಿದ್ದು ಏನ್ ಆಶ್ಚರ್ಯವಿಲ್ಲ ಬಿಡಿ. ಆದ್ರೆ ಪರಪ್ಪನ ಅಗ್ರಹಾರ ಅನ್ನೋದು ಕೈದಿಗಳ ಪಾಲಿಗೆ ಸ್ವರ್ಗವಾಗಿ ಹೋಯ್ತಾ ಅನ್ನೋ ಆತಂಕ ಈಗ ದೊಡ್ಡದಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಬೇಲಿಯೇ ಮೇಯುತ್ತಿದೆ ಹೊಲ. ಜೈಲು ಸಿಬ್ಬಂದಿಗಳಿಗೆ ಸ್ವಲ್ಪವೂ ಕರ್ತವ್ಯ ಪ್ರಜ್ಞೆ ಅನ್ನೋದೇ ಇಲ್ವಾ? ಪರಪ್ಪನ ಅಗ್ರಹಾರದಲ್ಲಿ ಅಕ್ಷರಶಃ ಬೇಲಿಯೇ ಎದ್ದು ಹೊಲವನ್ನ ಮೇಯ್ತಾ ಇದೆ. ಯಾರು ಇಂತಹ ಅಕ್ರಮಗಳಿಗೆ ಕಾವಲು ಆಗಬೇಕಿತ್ತೋ ಅವರೇ ಖಳನಾಯಕರಾಗ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಇದೇನು ಹೊಸದಲ್ಲ. ದುಡ್ಡು ಕೊಟ್ರೆ ಎಲ್ಲ ನಡೆಯುತ್ತೆ ಅನ್ನೋದನ್ನ ನಾವು ತಮಿಳುನಾಡು ಮಾಜಿ ಸಿಎಂ ದಿವಂಗತ ಜಯಲಲಿತಾ ಆಪ್ತೆ ಶಶಿಕಲಾ ಕೇಸ್ನಲ್ಲಿಯೇ ನೋಡಿದ್ದೇವೆ. ಕಳೆದ ಬಾರಿ ಹೀಗೆ ಫೋಟೋವೊಂದು ವೈರಲ್ ಆಗಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದನ್ನ ನೋಡಿದ್ದೇವೆ. ಹಣಕ್ಕಾಗಿ ಎಂತಹ ಕೆಲಸ ಮಾಡೋಕ್ಕೂ ಸಹ ಇಲ್ಲಿನ ಜೈಲು ಸಿಬ್ಬಂದಿ ರೆಡಿಯಾಗಿದ್ದಾರೆ.
ಕರ್ತವ್ಯ ಪ್ರಜ್ಞೆ, ನಿಯತ್ತು, ಪ್ರಾಮಾಣಿಕತೆಯನ್ನ ಇವರು ಹಣಕ್ಕೆ ಅಡವಿಟ್ಟಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವರ ಸಹಕಾರವಿಲ್ಲದೆ ಇಷ್ಟೆಲ್ಲ ಸೌಲಭ್ಯಗಳು ಸಿಗಲು, ಅದು ನಟೋರಿಯಸ್ ಉಗ್ರರಿಗೆ ಸಿಗಲು ಸಾಧ್ಯವೇ ಇಲ್ಲ. ಕೊಟ್ಟ ಸಂಬಳಕ್ಕೆ ದುಡಿಯಂದ್ರೆ ಗಿಂಬಳಕ್ಕೆ ಸಲಾಂ ಹೊಡೆಯೋ ಇಂಥವರಿಂದ ದೇಶ, ರಾಜ್ಯ ಸುಭದ್ರವಾಗಿ ಸುರಕ್ಷತಾ ಭಾವದಲ್ಲಿ ಇರಲು ಸಾಧ್ಯವೇ? ಇಷ್ಟೆಲ್ಲ ಆಗ್ತಿರೋದು ಖುದ್ದು ಸಿಎಂಗೆ ಗೊತ್ತಿಲ್ವಾ? ಕೇಳಿ ಹೇಳ್ತೀನಿ ಅಂದಿದ್ದು ಯಾಕೆ ಸಿಎಂ ಸಿದ್ದು? ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ನಡೀತಿದ್ರು ಕೂಡ ಅದು ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅದು ಯಾವ ಮಟ್ಟದ ಗೌಪ್ಯತೆಯಲ್ಲಿ ನಡೀತಿರಬೇಕು ಅಂತ ಲೆಕ್ಕ ಹಾಕಿ. ಪರಪ್ಪನ ಅಗ್ರಹಾರದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದಾಗ ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸಂಸದ ಹಾಗೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಗುಡುಗಿದ್ದಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತೀತ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಗೊತ್ತಿಲ್ಲ ನನಗೆ, ಕೇಳಿ ಹೇಳ್ತೀನಿ. ಓಕೆ ಸರ್. ಈ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದರೆ ಏನು ಬೇಕಾದ್ರೂ ನಡೀತದೆ, ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇವತ್ತು ಪರಪ್ಪನ ಅಗ್ರಹಾರ ಅಂದ್ರೆ ಅಕ್ರಮಗಳ ಒಂದು ಸರಮಾಲಿನ್ಯ ಆಗಿದೆ. ಆ ಪರಪ್ಪನ ಅಗ್ರಹಾರ ಎಷ್ಟೋ ಜನ ಇಶ್ಯೂಗಳು ಬರ್ತವೆ. ಈಗ ತಸ್ಕೇರಿ ಕೋಯಿಬ ಏನದಲ್ಲ, ಲಷ್ಕರ್ ಕೋಯಿಬ ಅವರು ಉಗ್ರಗಾಮಿಗಳು ಏನು ಅಲ್ಲಿದ್ದಾರೆ, ಅವರು ಮೊಬೈಲ್ಗೆ ಅವ್ರಿಗೆ ಸಿಗುವಂಥದ್ದು, ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲವೂ ಆ್ಯಕ್ಟಿವಿಟೀಸ್ ನಡೆದಾವಂತಂದರೆ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ನಾವು ಕಟ್ಟೋ ತೆರಿಗೆಯಲ್ಲಿ ಸಂಬಳ ತಿಂದು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ನಿಲ್ಲಬೇಕಾದ ಜೈಲು ಸಿಬ್ಬಂದಿಯೇ ದೇಶದ್ರೋಹಿಗಳು, ಅತ್ಯಾಚಾರಿಗಳು ಕೊಡುವ ಹಣಕ್ಕೆ ಅವರ ಮನೆ ಅಳಿಯನ ರೀತಿ ಅವರು ಬೇಡಿದ ಸೌಲಭ್ಯ ನೀಡುತ್ತಿದ್ದಾರೆ ಅಂದ್ರೆ ಇದನ್ನ ಗೃಹ ಇಲಾಖೆ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯವಿದೆ. ಯಾರು ಇದೆಲ್ಲ ಮಾಡ್ತಿದ್ದಾರೋ ಅವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಆಗಬೇಕಿದೆ. ಇಲ್ಲವಾದಲ್ಲಿ ಪರಪ್ಪನ ಅಗ್ರಹಾರ ಉಗ್ರರ ಸ್ವರ್ಗ ತಾಣ ಅನ್ನೋ ಟೈಟಲ್ ಕೊನೆವರೆಗೂ ಉಳಿದು ರಾಜ್ಯಕ್ಕೆ ಒಂದು ಕಳಂಕವಾಗಿ ಈ ಕೇಂದ್ರ ಕಾರಾಗೃಹ ನಿಲ್ಲಲಿದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.